ಇಂದು ದ್ರೌಪದಿ ದೇವಿಯ ಹಸಿ ಕರ್ಗ ನಡೆದಿದ್ದು ಅದ್ಧೂರಿಯಾಗಿ ಭಕ್ತರಿಗೆ ದರ್ಶನ ನೀಡಿದ್ದಾಳೆ. ನಾಳೆ ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಮಹೋತ್ಸವ ನಡೆಯಲಿದೆ. ಹಾಗಾದ್ರೆ ಹೇಗಿದೆ ಸಿದ್ಧತೆ? ಆ ಕುರಿತಾದಂತಹ ಕಂಪ್ಲೀಟ್ ರೌಂಡ್ ಅಪ್ ಇಲ್ಲಿದೆ. ವಿಶ್ವವಿಖ್ಯಾತ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ. ತಡರಾತ್ರಿಯಿಂದ ಮುಂಜಾನೆವರೆಗೂ ನಡೆದ ಹಸಿ ಕರಗ ನಾಳೆ ಅದ್ಧೂರಿಯಾಗಿ ನಡೆಯಲಿದೆ ಬೆಂಗಳೂರು ಕರಗ. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ. ನಾಳೆ ಚೈತ್ರ ಪೌರ್ಣಮಿಯ ಮಧ್ಯರಾತ್ರಿ ಆದಿಶಕ್ತಿ ದ್ರೌಪದಿ ದೇವಿಯ ಕರಗ ಶಾಸ್ತ್ರೋಕ್ತವಾಗಿ ನಡೆಯಲಿದೆ. ಇದರ ಪ್ರಥಮ ಭಾಗವಾದ ಹಸಿ ಕರಗವು ಇಂದು ಮುಂಜಾನೆಯೇ ನೆರವೇರಿದೆ. ತಿಗಳ ಸಮಾಜದ ನಂಬಿಕೆಯಂತೆ ದ್ರೌಪದಿ ದೇವಿಯು ಹಸಿ ಕರಗದ ರೂಪದಲ್ಲಿ ಇಂದು ಬೆಳಿಗ್ಗೆ ಭೂಮಿಗೆ ಬರ್ತಾಳೆ. ಭಕ್ತರಿಗೆ ದರ್ಶನ ಮತ್ತು ಬೇಡಿದ ವರಗಳನ್ನ ನೀಡ್ತಾಳಂತೆ. ಈ ವೇಳೆ ಭಕ್ತರು 50 ಕೆಜಿಯ ಬೃಹತ್ ಕರ್ಪೂರವನ್ನ ಹಚ್ಚಿ ತಾಯಿಯನ್ನ ಬರಮಾಡಿಕೊಂಡ್ರು. ಈ ವೇಳೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ರು. ಆದಿಶಕ್ತಿ ಅವತಾರ ಜಗನ್ಮಾತೆ ದ್ರೌಪದಿ ಅಲಂಕಾರ ನೋಡಬಾರ ತಿರುಪೇಟೆ ಬೀದಿಲಿ. ಇನ್ನು ಹಸಿ ಕರಗ ಸಾಗುವ ಮಾರ್ಗದ ರಸ್ತೆಯಲ್ಲಿ ದೇವಿಯ ದರ್ಶನ ಪಡೆಯಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ರು. ಇತ್ತ ದೊಡ್ಡ ದೊಡ್ಡ ಕತ್ತಿ ಕೈಯಲ್ಲಿ ಹಿಡಿದಿದ್ದ ವೀರಕುಮಾರರು ಎದೆಗೆ ಕತ್ತಿಯಲ್ಲಿ ಹೊಡೆದುಕೊಳ್ಳುವ ಮೂಲಕ ದ್ರೌಪದಿ ದೇವಿಗೆ ಅಲಗು ಸೇವೆ ಸಲ್ಲಿಸಿದ್ರು. ರಸ್ತೆಯುದ್ದಕ್ಕೂ ಗೋವಿಂದ ಗೋವಿಂದ ಜಯಘೋಷಗಳು ಮೊಳಗಿದ್ವು. ಭಕ್ತರು ಹಸಿ ಕರಗದ ಮೇಲೆ ಮಲ್ಲಿಗೆಯ ಮಳೆಯನ್ನೇ ಸುರಿಸಿದ್ರು. ಇನ್ನು ನಾಳೆ ವಿಶ್ವವಿಖ್ಯಾತ ಕರಗ ಮಹೋತ್ಸವ ನಡೆಯಲಿದ್ದು ಬೆಂಗಳೂರು ಕರಗಕ್ಕೆ ಬೇಕಾದಂತಹ ಅದ್ಧೂರಿ ತಯಾರಿ ಕೂಡ ಕರಗ ಸಮಿತಿಯಿಂದ ಆಗ್ತಿದೆ. ಇಂದು ರಾತ್ರಿ ದೇವಿಗೆ ಪೊಂಗಲ್ ಸೇವೆ ನಡೆಯಲಿದ್ದು ನಾಳೆ ಪೇಟೆ ಕರಗದ ಮೆರವಣಿಗೆ ಸುಮಾರು 20 ರಿಂದ 25 ಕಿಲೋಮೀಟರ್ ಹೋಗಲಿದೆ. ಜೊತೆಗೆ ನಾಳೆ ಸುಮಾರು 20 ರಿಂದ 25 ಲಕ್ಷ ಜನ ಸೇರುವ ನಿರೀಕ್ಷೆಯೂ ಇದೆ. ಇದಕ್ಕೆ ಬೇಕಾದ ಮುಖ್ಯ ತಯಾರಿ ಕೂಡ ಪೊಲೀಸ್ ಪಡೆಯೊಂದಿಗೆ ಚರ್ಚಿಸಿ ಮಾಡಲಾಗಿದೆ ಅಂತ ಕರಗ ಸಮಿತಿ ಅಧ್ಯಕ್ಷರು ತಿಳಿಸಿದರು. ಇಲ್ಲ, ನಮಗೆ ಪೊಲೀಸರು ಒಳ್ಳೆ ಸಹಕಾರ ಕೊಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ನಮಗಿಂತ ಅವರೇ ಅವಾಗವಾಗ ಮೀಟಿಂಗ್ ಕರೆದು ಹೆಂಗೆ ಮಾಡೋಣ ಮಾಡೋಣ ಅಂತೆಲ್ಲ ಇದು ಮಾಡ್ತಾ ಇರ್ತಾರೆ. ಮತ್ತು ಹೋದ ಸಲ 18 ರಿಂದ 20 ಲಕ್ಷ ಜನ ಸೇರಿದರು. ಈ ಸಲ ರಜಾ 4 ದಿವಸ ಕಂಟಿನ್ಯೂ ರಜಾ ಇದೆ ನಾಳೆಯಿಂದ. ಇನ್ನೂ ಜಾಸ್ತಿ ಜನ ಸೇರೋ ಥರ ಇದೆ. ಅದಕ್ಕೆ ಹೆಂಗೆ ಬಂದೋಬಸ್ತ್ ಅಂತ ಇವಾಗ ಕರೆದಿದ್ದಾರೆ. ಮತ್ತು ಅದೆಲ್ಲ ನಾವು ಬಂದೋಬಸ್ತಿಗೆ ಮತ್ತು ಪಾಸ್ ವ್ಯವಸ್ಥೆ ಹೆಂಗೆ, ಯಾವ ಥರ VIP ಕರ್ಕೊಂಡು ಬರಬೇಕು, ಹೆಂಗೆ ಕರ್ಕೊಂಡು ಹೋಗಬೇಕು, ಹೆಂಗೆ ಈ ತಾಯಿಗೆ ನಾವು ಜಾಗ ಮಾಡ್ಕೊಂಡು ಇವತ್ತು ಹಸೆ ಕರ್ಗದಲ್ಲಿ ಸ್ವಲ್ಪನೂ ಜಾಗನೇ ಇಲ್ಲ ಅಂದರೆ ಅಷ್ಟು ಜನ ಸೇರಿದ್ದಾರೆ. ಒಟ್ನಲ್ಲಿ ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಇನ್ನು 1 ದಿನ ಮಾತ್ರ ಬಾಕಿ ಇದೆ. ನಾಳೆ ಮಧ್ಯರಾತ್ರಿ ದೇವಿಯು ಹೂವಿನ ಕರಗದ ಮೂಲಕ ದರ್ಶನ ನೀಡಲಿದ್ದಾಳೆ. ಈ ವೇಳೆ ಲಕ್ಷಾಂತರ ಭಕ್ತರು ಸೇರಲಿದ್ದಾರೆ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.